ಲೈ ಡಬ್ಬ ನನ್ನ ಮಗನೇ, ಇವತ್ತು ನನ್ನ ಬರ್ಡೇ. ಹೌದಲ್ವಾ? ಸಾರಿ ಗೆಳೆಯ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಗೆಳೆಯ. ದೇವ್ರು ನಿನಗೆ 100 ಕಾಲ ಸುಖ ಸಂತೋಷ ಎಲ್ಲ ಕೊಟ್ಟು ಕಾಪಾಡಲಿ. ಆಹಾ ಲೇ, ನೀನು ಏನೋ ಎಲ್ಲರ ಥರ ಆಗ್ಬಿಟ್ಟಿದ್ಯಾ ಅಲ್ವೋ? ಇವತ್ತು ನನ್ನ ಬರ್ಡೇ, ಅದನ್ನೇ ಮರ್ತ್ಬಿಟ್ಟಿದ್ಯಲ್ಲೋ. ಇಷ್ಟೇನ ನಮ್ಮ ಫ್ರೆಂಡ್ಶಿಪ್ಪು? ಇವತ್ತು ನನ್ನ ಬರ್ಡೇ ಅಂತ ಹೇಳಿದ ಮೇಲೆ ಹ್ಯಾಪಿ ಬರ್ಡೇ ಗೆಳೆಯ ಅಂತೆ. ನಾಚಿಕೆ ಆಗ್ಬೇಕು ನಿನಗೆ. ಲೇ ಹಾಗಲ್ವ ಗೆಳೆಯ, ನಿನ್ನ ಬರ್ತಡೇ ನನಗೆ ನೆನಪಿತ್ತು, ಆದರೆ ಸಡನ್ನಾಗಿ ನೆನಪಾಗ್ಲಿಲ್ಲ ಅಷ್ಟೇ. ಬೇಜಾರು ಮಾಡ್ಕೋಬೇಡ ಕಣ. ಆಗಿರಲಿ, ಯಾರು ವಿಶ್ ಮಾಡಲಿಲ್ಲ ಅಂತ ಒಂದೇ ಕಣ್ಣಲ್ಲಿ ಅಳ್ತಾ ಇದೆಯಲ್ಲ, ಎಲ್ಲರೂ ವಿಶ್ ಮಾಡೋದು ನಿನಗೆ ಅಷ್ಟೊಂದು ಇಷ್ಟನೇನಾ? ಹಾಗಲ್ಲ ಕಣೋ, ಅದು ಮೊನ್ನೆ ಅಮ್ಮ ಹೇಳ್ತಾ ಇದ್ರು, ನಿಮ್ಮ ಬರ್ಡೇ ಇದೆಯಲ್ಲ ಗೌತಮ್, ಯಾರ್ಯಾರನ್ನ ಕರಿಬೇಕು ಒಂದು ಲಿಸ್ಟ್ ಮಾಡು ಅಂತ. ಅವತ್ತು ಜ್ಞಾಪಕ ಮಾಡ್ಕೊಂಡವ್ರು ಇವತ್ತು ಬರ್ಸ್ಬಿಟ್ಟಿದಾರಲ್ಲ, ನನ್ಗೆ ಅದು ಯೋಚನೆ ಆಗ್ತಾ ಇರೋದು. ಓಹೋ, ಅಂದ್ರೆ ತಮಗೆ ಸೆಲೆಬ್ರಿಟಿ ಅನ್ನೋ ಒಂದು ಫೀಲ್ ಬಂದ್ಬಿಟ್ಟಿದೆ ಅಂತ ಹೇಳು. ಈ ಕ್ರಿಕೆಟರ್ಸು, ಪೊಲಿಟಿಷಿಯನ್ಸು, ಫಿಲಮ್ ಸ್ಟಾರ್ಗಳು ಸುತ್ತ ಅಣ್ಣಿಗೆ ಜೈ ಅಂತ ಬೆಳಗ್ಗೆನೆ ದೊಡ್ಡ ಹಾರ ತುರಾಯಿ ಎಲ್ಲ ಇಟ್ಕೊಂಡು ವಿಶ್ ಮಾಡಕ್ ಬರ್ತಾರಲ್ಲ, ಆ ಥರ ನಿನಗೂ ಯಾರಾದ್ರೂ ಬಂದು ವಿಶ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನು? ಯಾಕೋ ಏನೇನೋ ಮಾತಾಡ್ತೀಯ, ಸ್ಟುಪಿಡ್ ಥರ ಆಡ್ತೀಯ ಕಣ. ಹೂ ಕಣಪ್ಪ, ನಿನ್ನ ಫ್ರೆಂಡ್ ಆಗಿರೋ ತಪ್ಪಿಗೆ ನಾನು ಸ್ಟುಪಿಡ್ ಅಂತಾನು ಅನ್ನಿಸ್ಕೋಬೇಕು, ಇನ್ನೊಂದು ಅನ್ನಿಸ್ಕೋಬೇಕು. ಫ್ರೆಂಡ್ ಆಗಿ ನೀನು ಫೋನ್ ತೆಗೆದೆ ನೋಡು, ಅದು ನಾನು ಮಾಡಿದ ದೊಡ್ಡ ತಪ್ಪು. ಇದು ನನಗೆ ಬೇಕಿತ್ತು ಕಣ. ಅಲ್ವಾ? ಯಾರು ಏನೇ ಮಾಡಲಿ, ಡಸ್ಟ್ಬಿನ್ ನಾನು ತಗೊಂಬಂದೆಲ್ಲ ನನ್ನ ಮೇಲೆ ಸುರಿದ್ಬಿಡು. ಇದು ಒಳ್ಳೆ ಕತೆ ಆಯ್ತು ಕಣಲ್ಲ. ನಾನು ಎಷ್ಟು ಅಂತ ಸಹಿಸ್ಕೊಳ್ಳಿ, ನನ್ನ ಕೈಲಿ ಆಗಲ್ಲ ಕಣ. ಏಯ್ ಆಯ್ತು, ಸಮಾಧಾನ ಮಾಡ್ಕೊಳ್ಳೋ. ಇವತ್ತು ನಾನು ಹುಟ್ಟದಪ್ಪ ಕಣ, ಬರ್ಡೇ ದಿನ ಯಾರು ಈ ಥರ ಎಲ್ಲ ಮಾತಾಡ್ತಾರೇನೋ? ಹೌದಲ್ಲ, ಸಾರಿ ಕಣಪ್ಪ, ಟೆನ್ಷನ್ಗೆ ಏನೋ ಒಂದೆರಡು ಮಾತು ಅಂದ್ಬಿಟ್ಟೆ. ಬಿಟ್ಟಾಕದನ್ನ. ಹಾಂ ಸರಿ, ಈಗ ನನ್ನ ಕಡೆಯಿಂದ ಏನಾಗಬೇಕು ಅದನ್ನ ಹೇಳಪ್ಪ. ಅದು ಹಾಗಲ್ಲ ಕಣೋ, ಭೂಮಿಕಾ ಅವರಾದ್ರೂ ಏನಾದರೂ ಮಾಡಬೇಕಾಗಿತ್ತು, ಅವರು ಏನು ಮಾಡಿಲ್ಲ. ಸರ್ಪ್ರೈಸ್ ಗಿರ್ಪ್ರೈಸ್ ಅಂತ ಏನಾದರೂ ಕೊಡ್ತಾರೆ ಅಂದ್ಕೊಂಡಿದ್ದೆ, ಅವ್ರ ಕಡೆಯಿಂದ ಬರ್ಡೇ ಏನೂ ರಿಯಾಕ್ಷನ್ ಇಲ್ಲ ಕಣೋ. ಅಪ್ಪ ತಂದೆ, ಅವ್ರು ಹೆಂಗೋ ಏನೋ ಮಾಡ್ತಾರೆ ಅಲ್ವೋ? ನೀನೇ ನಿಮ್ಮ ಅಮ್ಮನಿಗೆ ನಿನ್ನ ಬರ್ತಡೇ ವಿಷಯ ಅತ್ತಿಗೆ ಗೊತ್ತಾಗಬಾರ್ದು ಅಂತ ಹೇಳಿದ್ದೆ. ಈಗ ನೋಡಿದ್ರೆ ಅತ್ತಿಗೆ ವಿಶ್ ಮಾಡಿಲ್ಲ ಅಂತ ಕೊರಗ್ತಾ ಇದ್ದೆ. ಹಂಗೂ ನೀನೇ ಹೇಳ್ತೀಯ, ಹಿಂಗೂ ನೀನೇ ಹೇಳ್ತೀಯ. ಹಿಂಗಾದ್ರೆ ಹೆಂಗೋ ಗೆಳೆಯ? ಗೆಳೆಯ, ಅತ್ತಿಗೆ ಈ ಥರ ಫಾರ್ಮ್ಯಾಲಿಟೀಸ್ ಎಲ್ಲ ಫಾಲೋ ಮಾಡಿದವ್ರೆ ಇಲ್ಲ ಕಣ. ನನಗೆ ಗೊತ್ತಿರಂಗೆ ಅವ್ರಿಗೆ ಅವ್ರ ಬರ್ತಡೇ ಡೇಟೇ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ಅಂಥದ್ರಲ್ಲಿ ನೀನೇನು ಹೇಳಿದೆ ಅವ್ರಿಗೆ ಹೆಂಗೋ ಗೊತ್ತಿರಕ್ಕೆ ಸಾಧ್ಯ? ಇಲ್ಲ, ನನ್ಗೆ ಅನ್ಸುತ್ತೆ ಅವರು ಸೈಲೆಂಟ್ ಆಗಿರೋದು ನೋಡಿದ್ರೆ ಒಳಗಡೆನೆ ಏನೋ ಪ್ಲಾನ್ ಮಾಡಿದಾರ ಅಂತ. ಅಪ್ಪ ತಂದೆ, ಪ್ಲಾನು ಇಲ್ಲ, ಏನೂ ಇಲ್ಲ. ಸುಮ್ಮನೆ ನಿನ್ನ ತಲೆಗೆ ಹುಳ ಬಿಟ್ಕೊಳ್ಳೋದಲ್ದೆ ನನ್ನ ತಲೆಗೂ ಹುಳ ಬಿಡಬೇಡ. ಈಗ ಮನೇಲಿರೋ ಹುಳ ತಡ್ಕೊಳ್ಳೋದೇ ಸಾಕಾಗೋಗಿದೆ ನನಗೆ. ಅದು ಸರಿ, ಆಫೀಸಿಗೆ ಟೈಮ್ ಆಯಿತು, ಫೋನ್ ಇಡ್ತೀನಿ. ಒನ್ಸ್ ಅಗೈನ್ ಹ್ಯಾಪಿ ಬರ್ತ್ಡೇ. ಬಾಯ್. ಸಿಸ್ಟರ್, ಈ ಗೌತಮ್. ಗೌತಮ್, ಅಮ್ಮ, ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು. ಆಶೀರ್ವಾದ ಮಾಡಿ. ಚೆನ್ನಾಗಿರ. ನಂದು ಒಂದು ಆಶೀರ್ವಾದ ಕಣಪ್ಪ. ಥ್ಯಾಂಕ್ಸ್ ಬಾಬಾ. ಅಮ್ಮ, ಇದು ನನ್ನ ಬರ್ಡೇ ವಿಷಯನ ಭೂಮಿಕಾ ಅವ್ರಿಗೆ ಏನು ಹೇಳಲಿಲ್ಲ ಅಲ್ವಾ ನೀವು? ಇಲ್ವಲ್ಲ, ನೀನು ಹೇಳಬೇಡ ಅಂತ ಹೇಳಿದೆಯಲ್ಲ, ಯಾಕೆ? ಸುಮ್ಮನೆ ಕೇಳ್ದಮ್ಮ. ಸರಿ, ಬರ್ತೀನಿ. ಥ್ಯಾಂಕ್ ಯು. ಇಷ್ಟೇ ನೋಡಿದ್ಯಾ, ನಮ್ಮ ವಯಸ್ಸಿನ ಬರ್ತ್ಡೇ ಬಾಯ್ ಹೆಂಡತಿ ವಿಶ್ ಮಾಡಿಲ್ಲ ಅಂತ ಒಳಗೊಳಗೆ ಚಡಪಡಿಸ್ತಾ ಇದ್ದಾನೆ, ಹೊರಗಡೆ ತೋರಿಸ್ಕೊಳ್ತಾ ಇಲ್ಲ ಅಷ್ಟೇ. ಹೆಂಡತಿಯ ಮೋಹ ಅನ್ನೋದು ಅವನನ್ನು ಕಂಪ್ಲೀಟಾಗಿ ಆವರಿಸ್ಕೊಂಡ್ಬಿಟ್ಟಿದೆ ಸಿಸ್ಟರ್. ಏನೇ ಆದರೂ ನನ್ನ ಸ್ಥಾನನ ಯಾರ ಕೈಯಿಂದನೂ ಕಿತ್ಕೊಳಕ್ಕಾಗಲ್ಲ ಅಣ್ಣ. ಯಾಕೆಂದರೆ ಗೌತಮ್ನ ಮಾತೃಭಕ್ತಿ ಅಂಥದ್ದು, ನನಗೆ ಅದ್ರ ಮೇಲೆ ನಂಬಿಕೆ ಇದೆ ಸಿಸ್ಟರ್. ಅತ್ತೆ. ಹಾಂ ಭೂಮಿಕಾ. ಅತ್ತೆ, ನಾನು ಗೌತಮ್ ಅವ್ರಿಗೋಸ್ಕರ ಸರ್ಪ್ರೈಸ್ ಬರ್ತ್ಡೇ ಪಾರ್ಟಿ ಪ್ಲ್ಯಾನ್ ಮಾಡ್ತಿದ್ದೀನಿ. ಸರ್ಪ್ರೈಸ್ ಪಾರ್ಟಿನಾ? ಹಾಂ ಅತ್ತೆ, ಹೀಗೆ ಮಾಡಿದರೆ ಗೌತಮ್ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ, ನಾವಿಬ್ಬರು ಇನ್ನಷ್ಟು ಹತ್ತಿರ ಆಗ್ತೀವಿ ಅಲ್ವಾ ಅತ್ತೆ? ಆಬ್ವಿಯಸ್ಲಿ ಹಾಗಾಗಲೇಬೇಕಲ್ವಾ? ನಾವೆಲ್ಲರೂ ಅದೇ ತಾನೇ ಬಯಸೋದು. ಆಬ್ವಿಯಸ್ಲಿ. ಅತ್ತೆ, ನಿಮ್ಮ ಆಶೀರ್ವಾದ, ನಿಮ್ಮ ಹಾರೈಕೆ ಯಾವಾಗಲೂ ನಮ್ಮ ಮೇಲೆ ಹೀಗೆ ಇರಲಿ, ಅದೇ ನಮಗೆ ಶ್ರೀರಕ್ಷೆ ಅಲ್ವಾ? ತುಂಬ ದೊಡ್ಡ ಮಾತಮ್ಮ. ಅಯ್ಯೋ
ಇಲ್ಲತ್ತೆ, ನಾನು ಹೇಳೋದ್ರಲ್ಲಿ ಒಂದಿಷ್ಟು ಉತ್ಪ್ರೇಕ್ಷೆ ಇಲ್ಲ. ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು, ನಾವಿಬ್ರು ಇನ್ನಷ್ಟು ಹತ್ರ ಆಗ್ತೀವಿ, ನಮ್ಮ ರಿಲೇಶನ್ಶಿಪ್ ಅಷ್ಟು ಸ್ಟ್ರಾಂಗ್ ಆಗುತ್ತೆ. ಅಯ್ಯೋ ದೇವ್ರೆ, ಸಿಸ್ಟರ್ಗೆ ಸರಿಯಾಗಿ ಉರಿಸ್ತಾ ಇದ್ದಾಳಲ್ಲಪ್ಪ. ಅಂದಾಗತ್ತೆ, ನಾನಿವತ್ತು ಬರ್ತ್ಡೇ ಪಾರ್ಟಿಗೆ ಗೌತಮ್ ಅವ್ರಿಗೆ ಕ್ಲೋಸ್ ಆಗಿರೋನ್ನ ಇನ್ವೈಟ್ ಮಾಡ್ತಿದ್ದೀನಿ. ಪ್ಲೀಸ್ ನೀವು ಅವ್ರಿಗೆ ಹೇಳೋಕ್ಕೆ ಹೋಗಬೇಡಿ, ಸರ್ಪ್ರೈಸ್ ಆಗಿರಲಿ. ಆಯ್ತಮ್ಮ, ಅವನಿಗೆ ನಾನು ಹೇಳಲ್ಲ. ನಿಮ್ಮ ಖುಷಿನೇ ನಮ್ಮ ಖುಷಿ. ಥ್ಯಾಂಕ್ ಯು ಅತ್ತೆ, ಬರ್ತೀನಿ. ಸಿಸ್ಟರ್ ನೋಡಿದ್ಯಾ ಇವರಿಬ್ಬರು ಕಳ್ಳ ಪೊಲೀಸ್ ಆಟನ? ಗೌತಮ್ ಬರ್ತಾನೆ, ಭೂಮಿಕಂಗೆ ಹೇಳಬೇಡಿ ಸರ್ಪ್ರೈಸ್ ಆಗಿರಲಿ ಅಂತಾನೆ. ಅವನು ಆ ಕಡೆ ಹೋಗ್ತಿದ್ದಂಗೆ ಭೂಮಿಕಾ ಬರ್ತಾಳೆ, ಗೌತಮ್ಗೆ ಹೇಳಬೇಡಿ ಸರ್ಪ್ರೈಸ್ ಆಗಿರಲಿ ಅಂತಾಳೆ. ಇದು ಏನು ಕರ್ಮ, ಇದನ್ನು ನನ್ನ ಕಿವಿಯಿಂದ ಕಣ್ಣಿಂದ ನೋಡೋಕ್ಕಾಗಲ್ಲ, ಕೇಳೋಕ್ಕಾಗಲ್ಲ. ಅಯ್ಯೋ ದೇವ್ರೆ, ಇವರಿಬ್ಬರನ್ನು ದೂರ ದೂರ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇವರಿಬ್ಬರು ಇನ್ನೂ ಹತ್ತಿರ ಆಗ್ತಾಯಿದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ನನ್ನ ಮೈ ಉರಿತಾ ಇದೆ. ಇದಕ್ಕೆಲ್ಲ ಏನಾದರೂ ಒಂದು ಸೊಲ್ಯೂಷನ್ ಕಂಡುಹಿಡಿಬೇಕು. ಸಿಸ್ಟರ್ ಯಾರಿಗೆ ಫೋನ್ ಮಾಡ್ತಾ ಇದೀಯಾ? ಅಪೇಕ್ಷೆಗೆ. ಅಪೇಕ್ಷಂಗ ಯಾಕೆ? ಗೌತಮ್ ಬರ್ತ್ಡೇಗೆ ಇನ್ವೈಟ್ ಮಾಡೋದಕ್ಕೆ. ಅವಳನ್ನು ಬರ್ತ್ಡೇಗೆ ಇನ್ವೈಟ್ ಮಾಡ್ತೀಯಾ? ಯಾಕೆ ಸಿಸ್ಟರ್? ಇನ್ನಷ್ಟು ಸಾಕ್ಷಿನ ಕಲೆಕ್ಟ್ ಮಾಡಬೇಕಲ್ವಣ್ಣ. ನಮ್ಮ ಸಿಸ್ಟರ್ ಸಾಕ್ಷಿನ ಕಲೆ ಹಾಕ್ತೀನಿ ಅಂತ ಲೇಟ್ ಮಾಡ್ತಾನೆ ಇದ್ದಾಳೆ. ಅಪೇಕ್ಷಾ ಇಲ್ಲಿಗೆ ಬರ್ತಿದ್ದ ಹಾಗೆ ಪಾರ್ಥ ಮತ್ತು ಅಪೇಕ್ಷಾ ಒಂದಾಗೋ ಥರ ಮಾಡಿ ಅದನ್ನು ಗೌತಮ್ ನೋಡೋ ಥರ ನಾನು ಮಾಡ್ತೀನಿ. ಮನೆ ತುಂಬ ಗೆಸ್ಟ್ಗಳಿರ್ತಾರೆ, ಅವ್ರ ಮುಂದೆ ಇದನ್ನು ದೊಡ್ಡದು ಮಾಡಿ ಅವ್ರ ಮನೆ ಮರ್ಯಾದಿನ ಮಠಾಶ್ ಮಾಡಿಬಿಡ್ತೀನಿ. ಆಗ ಸಿಸ್ಟರ್ ನನಗೆ ಬೇಷ್ ಅಂತಾಳೆ. ಶಕುಂತಲಾ ಆಂಟಿ ನನಗೆ ಯಾಕೆ ಫೋನ್ ಮಾಡ್ತಾ ಇದ್ದಾರೆ? ಹಲೋ ಆಂಟಿ. ಹಾಯ್ ಅಪೇಕ್ಷಾ, ಹೇಗಿದೆಯಮ್ಮ? ಆಂಟಿ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀವಮ್ಮ. ಎಲ್ಲಿ ಇತ್ತೀಚೆಗೆ ನೀನು ನಮ್ಮ ಮನೆ ಕಡೆ ಬರ್ತಾನೆ ಇಲ್ಲ. ಬಂದು ಹೋಗೋದಲ್ವಾ, ನಿಮ್ಮ ಅಕ್ಕನೂ ಮಾತಾಡ್ಸ್ದಂಗಾಗತ್ತೆ, ನಮಗೂ ಖುಷಿ ಆಗತ್ತೆ. ಹೋಗಿ ಬಂದು ಮಾಡಿದ್ರೇ ಸಂಬಂಧ ಅಲ್ವಾ? ಇಲ್ಲಾಂದರೆ ಏನು ಚೆನ್ನಾಗಿರತ್ತೆ? ಹಾಂ ಆಂಟಿ, ನಾನು ತುಂಬ ಸತಿ ಬರಬೇಕು ಅಂತ ಅಂದ್ಕೋತಾ ಇರ್ತೀನಿ, ಆದರೆ ಕೆಲಸ ಅದು ಇದು ಅಂತ ಬರೋದಕ್ಕಾಗ್ತಾ ಇಲ್ಲ. ಅದಕ್ಕೆ ಇವತ್ತು ನಾನೇ ನಿನಗೆ ಫೋನ್ ಮಾಡಿದ್ದು, ನಿನ್ನ ಹತ್ರ ಮಾತಾಡಬೇಕು, ನಿನ್ನನ್ನು ಮನೆಗೆ ಇನ್ವೈಟ್ ಮಾಡಬೇಕು ಅಂತ. ನನ್ನನ್ನು ಇನ್ವೈಟ್ ಮಾಡೋದಕ್ಕ? ಹಾಂ, ಇವತ್ತು ನಿಮ್ಮ ಭಾವನ ಬರ್ತ್ಡೇ ಅಲ್ವಾ? ಏನು, ಇವತ್ತು ಭಾವನ್ ಬರ್ಡೇನಾ? ಹೌದು, ನಾನು ನಿನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡ. ಹಾಂ ಆಂಟಿ, ಅದು ನೋಡು, ನಿನ್ನ ಕಷ್ಟ ನನಗೆ ಅರ್ಥ ಆಗತ್ತೆ. ಏನೋ ಕೆಟ್ಟಗಳಿಗೆ ಹಾಗೆಲ್ಲ ಆಗೋಯ್ತು, ಅದು ಯಾವುದೂ ನಿನ್ನ ಮನಸ್ಸಲ್ಲಿ ಇಟ್ಕೋಬೇಡ. ನೀನು ಈ ಮನೆ ಸೊಸೆ ಆಗಬೇಕಾಗಿತ್ತು, ಆದರೆ ಆಗಲಿಲ್ಲ. ನೋಡೋಣ ಆ ದೇವ್ರಿಚ್ಛೆ ಏನು ಅಂತ. ಅದೇನೇ ಇರಲಿ, ನೀನು ನಮ್ಮ ಮನೆಗೆ ಬಾ. ಯಾವ ಸಂಕೋಚ ಮುಜುಗರ ಇಟ್ಕೋಬೇಡ. ನಾನು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ, ನೀನು ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಡ, ಸರಿನಾ? ಸರಿ ಆಂಟಿ, ಬರ್ತೀನಿ. ಓಕೆ, ಟೇಕ್ ಕೇರ್, ಬಾಯ್. ನಾನು ಅವಳ ಹತ್ರ ಇಷ್ಟು ಚೆನ್ನಾಗಿ ಮಾತಾಡೋದನ್ನ ನೋಡಿ ಅವಳು ಈಗಾಗಲೇ ಕನಸು ಕಾಣೋಕ್ಕೆ ಶುರು ಮಾಡಿರ್ತಾಳೆ. ಆದರೆ ಅವಳಕ್ಕಿನ್ನೂ ಗೊತ್ತಿಲ್ಲ, ಸುನಾಮಿ ಏಳಕ್ಕೆ ಮುಂಚೆ ಸಮುದ್ರ ಕೂಡ ಶಾಂತವಾಗಿರುತ್ತೆ ಅಂತ. ಆಂಟಿ ಎಷ್ಟು ಒಳ್ಳೆಯವರು, ಅವ್ರಿಗೆ ನನ್ನ ಮೇಲೆ ಒಳ್ಳೆ ಒಪಿನಿಯನೇ ಇದೆ. ಅವ್ರು ಮಾತಾಡೋದು ಕೇಳಿಸ್ಕೊಳ್ತಾ ಇದ್ರೆ ಮದುವೆಗೆ ನಾವು ಅಂದ್ಕೊಂಡಷ್ಟೇನು ಕಷ್ಟ ಆಗೋದಿಲ್ಲ. ದೇವ್ರೆ, ಥ್ಯಾಂಕ್ ಯು ಸೋ ಮಚ್. ಸಿಸ್ಟರ್,
ನೀನು ಅವಳ ಪಾಲಿಗೆ ಬೆಣ್ಣೆ ಹಚ್ಚಿ ನೈಸ್ ಮಾಡಿದೀಯಾ, ಆದರೆ ಅದು ಬೆಣ್ಣೆ ಅಲ್ಲ, ಗ್ರೀಸ್ ಅಂತ ಸದ್ಯದಲ್ಲೇ ಗೊತ್ತಾಗುತ್ತೆ. ಅಣ್ಣ, ಅವಳ ಪಾಲಿಗೆ ದೊಡ್ಡ ಶಾಕ್ ಕಾದಿದೆ. ಟೈಮ್ ಬರಲಿ, ನಾನು ಏನು ಅಂತ ಹಾಕಿ ತೋರಿಸ್ತೀನಿ. ಹಲೋ, ಏನು ಆನಂದ್ ಅವರೇ, ಗೆಳೆಯನ್ ಫೋನ್ ಮಾಡಕ್ಕೆ ಹೋಗಿ ಬೈ ಮಿಸ್ಟೇಕಾಗಿ ನನಗೆ ಕಾಲ್ ಮಾಡ್ಬಿಟ್ರಾ? ಏ ಹಾಗೇನಿಲ್ಲ, ಅದಕ್ಕೆ ನಿಮಗೆ ಮಾಡಬೇಕು ಅಂತಲೇ ಮಾಡಿದ್ದು. ಅದೇನು ಅಂದರೆ ಒಂದು ಸಣ್ಣ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅದಕ್ಕೆ. ಪ್ರಾಬ್ಲಮಾ? ಏನು ಪ್ರಾಬ್ಲಮ್ಮು? ಅದೇ ಅದಕ್ಕೆ ಇವತ್ತು ನನ್ನ ಬರ್ತಡೇ ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾರೆ. ಯಾರು ವಿಷಯ ಮಾಡ್ತಿಲ್ಲ, ಕೇರೇ ಮಾಡ್ತಾ ಇಲ್ಲ ಅಂತ ಗೊಳೋ ಅಂತ ಇದ್ದಾನೆ. ಕೂತಲ್ಲಿ ಕೂರಕ್ಕಾಗದೆ, ನಿಂತಲ್ಲಿ ನಿಲ್ಲಕ್ಕಾಗದೆ ಚಡ್ಪಡಿಸ್ತಾ ಇದ್ದಾನೆ. ನನಗೆ ಫೋನ್ ಮಾಡಿ ನೋವೆಲ್ಲ ಹೇಳ್ಕೊಂಡ. ಥರ ಅಯ್ಯೋ ಅನ್ನಿಸ್ತಾ ಇದೆ ಅದಕ್ಕೆ, ಪಾಪ. ಹೌದಾ? ಅವ್ರು ಅಷ್ಟೊಂದು ಒದ್ದಾಡ್ತಿದ್ದಾರಾ? ಒದ್ದಾಡ್ಲಿ ಬಿಡಿ, ಒಳ್ಳೇದೆ. ಒಳಗೊಳಗೆ ಒದ್ದಾಡೋ ಕಷ್ಟ ಸ್ವಲ್ಪ ಅವ್ರಿಗೂ ಗೊತ್ತಾಗಲಿ. ಅಯ್ಯೋಯ್ಯೋ, ಅದಕ್ಕೆ ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ನೀವು ಸತಾಯಿಸೋ ಕಾರ್ಯಕ್ರಮನ ದಯವಿಟ್ಟು ಇಲ್ಲಿಗೆ ನಿಲ್ಲಿಸ್ಬಿಡಿ ಅದಕ್ಕೆ. ಅದಕ್ಕೆ ನಾವು ಯಾವುದನ್ನು ಬೇಕಾದರೂ ತಡ್ಕೋಬೋದು, ಆದರೆ ನಮ್ಮ ಸುತ್ತಮುತ್ತ ಇರೋರೆ ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾರಲ್ಲ, ಅದನ್ನು ಮಾತ್ರ ತಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ. ಪಾಪ ಗೆಳೆಯ ಕಾಪಟ್ಟೆ ನೊಂದ್ಕೊಂಡ್ಬಿಟ್ಟಿದ್ದಾನೆ. ಪನಿಷ್ಮೆಂಟ್ನ ದಯವಿಟ್ಟು ಅವನು ಕೊಡಬೇಡಿ ಪ್ಲೀಸ್. ಸ್ವಲ್ಪ ಅಂದಮೇಲೆ ಕರುಣೆ ತೋರಿಸಿ. ಯಾರು ಏನೇ ಹೇಳಿದ್ರು ನಾನು ಕರ್ಗಲ್ಲ. ಅಯ್ಯಯ್ಯೋ, ಅದಕ್ಕೆ ನಿಮ್ಮ ಮನಸ್ಸನ್ನ ದಯವಿಟ್ಟು ಇಷ್ಟೊಂದು ಕಲ್ಲು ಮಾಡ್ಕೋಬೇಡಿ. ನನ್ನ ಗೆಳೆಯ ಪಾಪ ಬಡಪಾಯಿ ಜೀವ. ಅವನಿಗೆ ಕೇಕ್ ಅಂದ್ರೆ ಪಂಚಪ್ರಾಣ ಅಂತ ನಿಮಗೂ ಗೊತ್ತಲ್ಲ ಅದಕ್ಕೆ. ಅವನಿಗೆ ಬರ್ತಡೇಗೆ ಯಾರು ವಿಶ್ ಮಾಡಿಲ್ಲ ಅನ್ನೋ ನೋವಿಗಿಂತ ನನ್ನ ಕೈಲಿ ಯಾರು ಕೇಕ್ ಕಟ್ ಮಾಡಿಸಿಲ್ವಲ್ಲ ಅನ್ನೋವೇ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಆ ಕೇಕು ಚಾಕು ಥರ ಅವನ್ನ ಚುಚ್ತಾ ಇದೆ ಅದಕ್ಕೆ. ಪ್ಲೀಸ್ ಅದಕ್ಕೆ ನನ್ನ ಕೈಲಿ ಒಂದೇ ಒಂದು ಕೇಕ್ ಕಟ್ ಮಾಡಿಸ್ಬಿಡಿ. ಆನಂದ್ ಅವರೇ, ನೀವು ಅಷ್ಟೊಂದು ಫೀಲ್ ಮಾಡ್ಕೋಬೇಡಿ, ಕಾಯ್ಲಿ ಬಿಡಿ ಸಂಜೆವರೆಗೂ. ಕಾದು ತಿನ್ನೋ ಹಣ್ಣು ತುಂಬಾನೇ ರುಚಿಯಾಗಿರುತ್ತೆ ಅಂತಾರಲ್ಲ, ಸಂಜೆ ಹೆಂಗಿದ್ರು ಸರ್ಪ್ರೈಸ್ ಪಾರ್ಟಿ ಪ್ಲಾನ್ ಮಾಡಿದೀವಲ್ಲ, ಆಗ ನೋಡಿ ಈಗ ನಿಮ್ಮ ಗೆಳೆಯ ಎಷ್ಟು ಫೀಲ್ ಮಾಡ್ಕೊಳ್ತಿದ್ದಾರೆ, ಅದರ 10ರಷ್ಟು ಖುಷಿ ಪಡ್ತಾರೆ. ಆ ಗ್ಯಾರಂಟಿ ನಂದು. ಅದಕ್ಕೆ ಅದು ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ ಅದಕ್ಕೆ. ನನ್ನ ಗೆಳೆಯ ಸಂಜೆವರೆಗೂ ಕಾಯುವಂಥ ಪೊಸಿಷನ್ನಲ್ಲೇ ಇಲ್ಲ. ಎಲ್ರ ಮುಂದೆ ಎಲ್ಲಿ ಗೊಳೋ ಅಂತ ಹತ್ತು ಬಿಡ್ತಾನೋ ಅಂತ ಭಯ ಆಗ್ತಾ ಇದೆ ನನಗೆ. ಅದಕ್ಕೆ ಈಗ ಒಂದು ಕೆಲಸ ಮಾಡಿ, ಸದ್ಯಕ್ಕೆ ಸಣ್ಣದಾಗಿ ಏನಾದರೂ ಒಂದು ವ್ಯವಸ್ಥೆ ಮಾಡಿ, ಸಂಜೆ ಬೇಕಾದ್ರೆ ದೊಡ್ಡದಾಗಿ ಒಂದು ಸರ್ಪ್ರೈಸ್ ಕೊಡಿವರಂತೆ. ಹಾ, ನನಗೋಸ್ಕರ ದೊಡ್ಡ ಮನ್ಸು ಮಾಡಿ ಪ್ಲೀಸ್. ಸರಿ, ಏನೋ ಒಂದು ಮಾಡ್ತೀನಿ ಬಿಡಿ. ಥ್ಯಾಂಕ್ ಯು ಅದಕ್ಕೆ, ಥ್ಯಾಂಕ್ ಯು ವೆರಿ ಮಚ್. ಹಲೋ ಅದಕ್ಕೆ ತಂಗಿ, ಏನ್ರಿ ಸಮಾಚಾರ? ಅಯ್ಯೋ, ಏನು ಅಂತ ಹೇಳಿ ಭಾವಂತಮ್ಮ. ಬಟ್ ನಾನಿವಾಗ ಹೇಳಬೇಕು ಅಂತ ಇರೋದು ಸಮಾಚಾರನೋ ಗ್ರಹಚಾರನೋ ನನಗೆ ಅರ್ಥ ಆಗ್ತಾ ಇಲ್ಲ. ರೀ ಅದಕ್ಕೆ ತಂಗಿ, ಯಾಕ್ರಿ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಏನಾಯ್ತು? ಮತ್ತೆ ಗಾಬರಿ ಆಗೋವಂಥ ವಿಷಯನೇ ಇದು. ಯಾವತ್ತು ನನಗೆ ಕಾಲ್ ಮಾಡದೇ ಇರೋ ನಿಮ್ಮಮ್ಮ ಇವತ್ತು ನನಗೆ ಕಾಲ್ ಮಾಡಿದ್ರು ಗೊತ್ತಾ? ವಾಟ್? ಬಾಂಬ್ ನಿಮಗೆ ಕಾಲ್ ಮಾಡಿದ್ರಾ? ಕಾಲ್ ಮಾಡಿ ಏನಂದ್ರು? ಅದು ಇವತ್ತು ಭಾವನ್ ಬರ್ಡೇ ಅಲ್ವಾ, ಅದಕ್ಕೆ ಇನ್ವೈಟ್ ಮಾಡೋದಕ್ಕಂತ ಕಾಲ್ ಮಾಡಿದ್ರಂತೆ. ಬಟ್ ನನಗೆ ಯಾಕೋ ಮೀಟರ್ ಆಫ್ ಆಗ್ತಾ ಇದೆ, ಎಲ್ಲಿ ನಮ್ಮಿಬ್ಬರ ವಿಷಯ ಅವ್ರಿಗೆ ಗೊತ್ತಾಗಿದೆಯೇನೋ ಅಂತ. ರೀ ಅದಕ್ಕೆ ತಂಗಿ, ಏನ್ರಿ ನೀವು? ನೋಡಿ, ಇದು ಟೆನ್ಷನ್ ಮಾಡ್ಕೊಳ್ಳೋ ವಿಷಯ ಅಲ್ಲ, ನೀವು ಖುಷಿ ಪಡ್ಬೇಕಣ್ರಿ. ಮಾಮ್ ನೆನ್ಪು ಮಾಡಿಕೊಂಡು ನಿಮಗೆ ಕಾಲ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ನಿಮ್ಮ ಮೇಲೆ ಒಳ್ಳೆ ಒಪಿನಿಯನ್ ಇದೆ. ನಿಮ್ಮ ಕಂಡ್ರೆ ಅವ್ರಿಗೆ ತುಂಬ ಇಷ್ಟ ಅಂತ ಅರ್ಥ ಕಣ್ರಿ. ನೋಡಿ, ಮಾಮ್ ಹಾಗೆಲ್ಲ ಯಾರಿಗೂ ಕಾಲ್ ಮಾಡೋದಿಲ್ಲ. ನಿಮಗೆ ಕಾಲ್ ಮಾಡಿದ್ದಾರೆ ಅಂದರೆ ನೀವು ರಿಯಲಿ ಗ್ರೇಟ್ ಕಣ್ರಿ. ನೋಡಿ, ನೀವೇನು ಟೆನ್ಷನ್ ಮಾಡ್ಕೊಬೇಡಿ. ಮಾಮ್ ಆಲ್ರೆಡಿ ನಿಮ್ಮ ಹತ್ರ ಮಾತಾಡಿದ್ದಾರೆ ಅಂದರೆ ನಮ್ಮ ರೂಟ್ ಫುಲ್ ಕ್ಲಿಯರ್ ಆದಂಗೆ ಕಣ್ರಿ. ಆರಾಮಾಗಿರಿ ನೀವು. ಹಾಂ, ಆಂಟಿ ಮಾತಾಡಿದ್ದು ಕೇಳಿಸ್ಕೊಂಡು ನನಗೂ ಹಾಗೆ ಅನಿಸ್ತು. ಆದರೂ ಸಡನ್ನಾಗಿ ಈ ಥರ ಕಾಲ್ ಮಾಡಿದಾಗ ಭಯ ಆಗೋದು ಕಾಮನ್ ಅಲ್ವಾ ಭಾವಂತಮ್ಮ? ಅದು ಟ್ರಿಪ್ ಮುಗಿಸ್ಕೊಂಡು ಬರ್ತಿದ್ದ ಹಾಗೆ ಕಾಲ್ ಮಾಡಿದ್ರಲ್ಲ, ಅದಕ್ಕೆ ಟೆನ್ಷನ್ ಆಗಿಬಿಟ್ಟಿತ್ತು. ಇವಾಗ ನಿಮ್ಮ ಹತ್ರ ಮಾತಾಡಿ ಸ್ವಲ್ಪ ಮೈಂಡ್ ರಿಲೀಫ್ ಆಯಿತು. ಥ್ಯಾಂಕ್ ಯು. ಅದಕ್ಕೆ ತಂಗಿ, ನಿಮ್ಗೊಂದು ವಿಷಯ ಗೊತ್ತಾ? ಮಾಮ್ ನಿಮ್ಮನ್ನ ಬರ್ಡೇ ಪಾರ್ಟಿಗೆ ಇನ್ವೈಟ್ ಮಾಡಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾಕೆ ಅಂತ ಕೇಳಿ? ಯಾಕೆ? ಅದೇ ಕಣ್ರಿ, ಅವತ್ತು ರೆಸಾರ್ಟಲ್ಲಿ ಬಾಕಿ ಉಳಿದಿತ್ತಲ್ಲ,
ಅದನ್ನೆಲ್ಲ ನಾವಿಲ್ಲಿ ಕಂಟಿನ್ಯೂ ಮಾಡ್ಬೋದಲ್ಲ. ಅಲ್ಲಿಂದ ಅಲ್ಲಿ ಕಾಂಪನ್ಸೇಟ್ ಆಗಿಬಿಡುತ್ತೆ. ಸೇಮ್ ಸೀನು, ಲೊಕೇಶನ್ ಡಿಫ್ರೆಂಟ್ ಅಷ್ಟೇ. ಶಟ್ ಅಪ್. ಅರೆ ಯಾಕ್ರಿ ಶಟಪ್ಪು? ನೀವು ನನಗೆ ಅದನ್ನೆಲ್ಲ ನೆನ್ಪು ಮಾಡೋದಕ್ಕೆ ಹೋಗ್ಬೇಡಿ. ನನಗೆ ಆಲ್ರೆಡಿ ಕೋಪ ಬಂದ್ಬಿಟ್ಟಿದೆ. ಈಗ ಫೋನ್ ಇಡಿ. ಅಲ್ಲ, ನಾನು ಏನು ಹೇಳಬಾರ್ದು ಹೇಳಿದೆ ಅಂತ ಇವ್ರು ಕಾಲ್ ಕಟ್ ಮಾಡಿದ್ರು. ಅಲ್ಲ, ಈ ಹುಡುಗಿಯರು ಯಾವಾಗ ಹೇಗಿರ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಮೋಸ್ಟ್ಲಿ ಅದಕ್ಕೆ ಇವ್ರನ್ನ ಹುಡುಗಿರು ಅಂತ ಕರೆದಿರೋದು ಅಲ್ವಾ? ಯಾ ಅಯ್ಯೋ, ಇದೇನು ಇವತ್ತಿನ ದಿನಾನೇ ಮುಗಿತಾ ಬಂತು. ಈ ಭೂಮಿಕಾ ಅವ್ರು ಬಂದು ಒಂದು ಮಾತು ವಿಚಾರಿಸ್ಲಿಲ್ವಲ್ಲ. ಏನು ಬೇಕಾದರೂ ತಡ್ಕೊಬೋದು, ಆದರೆ ನಮ್ಮನ್ನು ಯಾರೋ ಇಗ್ನೋರ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಡ್ಕೊಳ್ಳೋದು ಭಾಳ ಕಷ್ಟ. ಛೇ, ಇವತ್ತಿನ ಪಾಲಿಗೆ ಇದು ನನ್ನ ಹ್ಯಾಪಿ ಬರ್ಡೇ ಅಲ್ಲ, ದುಃಖದ ಬರ್ಡೇ. ನಾನು ಹುಟ್ಟಿದವ್ರು ಖುಷಿನೇ ಆಗಿಲ್ವಾ? ನಂದು ಒಂದು ಲೈಫ್ ಆತು. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್. ಅಂದರೆ ಇವತ್ತು ನನ್ನ ಬರ್ಡೇ ಅಂತ ನಿಮ್ಗೆ ಗೊತ್ತಿತ್ತಾ? ಏನು ನಿಮಗೆ ಮಾತ್ರ ಸರ್ಪ್ರೈಸ್ ಕೊಡೋಕೆ ಬರುತ್ತಾ? ನನಗೂ ಬರುತ್ತೆ. ಹೇಗಿದೆ ನನ್ನ ಸರ್ಪ್ರೈಸು? ನಿಮಗೋಸ್ಕರ ನಾನೇ ಮಾಡಿದ್ದು. ಇಟ್ಸ್ ಬ್ಯೂಟಿಫುಲ್. ಥ್ಯಾಂಕ್ ಯು. ಬನ್ನಿ. Make a wish. Okay. Happy birthday to you. Happy birthday to you. Happy birthday dear Gautam Aure. Happy birthday to you. Happy birthday to you. Thank you. ಚೆನ್ನಾಗಿದೆ. ನಿಜವಾಗ್ಲೂ ಚೆನ್ನಾಗಿದೆಯಾ? ನಿಜವಾಗ್ಲೂ ಚೆನ್ನಾಗಿದೆ. ಥ್ಯಾಂಕ್ಸ್ ಭೂಮಿಕಾ ಫಾರ್ ದಿಸ್ ಲವ್ಲಿ ಸ್ಪೆಷಲ್ ಸರ್ಪ್ರೈಸ್. ಯು ವೆಲ್ಕಮ್. ನಾನು ಇಷ್ಟು ವರ್ಷ ಬರ್ಡೇಗಳನ್ನು 5 ಸ್ಟಾರ್ ಹೋಟ್ಲ್ಗಳಲ್ಲಿ, 7 ಸ್ಟಾರ್ ಹೋಟ್ಲ್ಗಳಲ್ಲಿ ಲ್ಯಾವಿಶ್ ಆಗಿ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಿದ್ದೀನಿ. ಬಟ್ ದಿಸ್ ಬರ್ಡೇ ಇಸ್ ಮಚ್ ಮೋರ್ ಸ್ಪೆಷಲ್ ಟು ಮೀ. ಸಿಂಪಲ್ ಆಗಿದ್ರು ಭಾಳ ಸ್ಪೆಷಲ್ ಆಗಿದೆ. ಯಾಕೆ ಅಂತ ಕೇಳಬೇಡಿ, ಸ್ಪೆಷಲ್ ಅಷ್ಟೇ. ನನಗೆ ಗೊತ್ತು ಯಾಕೆ ಅಂತ. ಯಾಕೆ? ಈ ಇಡೀ ಕೇಕ್ನ ನೀವು ಒಬ್ಬರೇ ತಿನ್ಬಹುದು, ಶೇರಿಂಗ್ ಇಲ್ವಲ್ಲ, ಅದಕ್ಕೆ. ಇರ್ಬೋದು, ಬಟ್ ಇಷ್ಟೇ ಅಲ್ಲ, ಇನ್ನೂ ಏನೋ ಇದೆ. ಏನು? ಕೇಳಬೇಡಿ ಅಂತ ಹೇಳಿದ್ನಲ್ಲ, ನೀವು ಹಾಗೆ ಕೇಳಿದ್ರೆ ನನಗೆ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಅದು ಅದಾಗೆ ಅರ್ಥ ಆಗ್ತಾ ಹೋಗುತ್ತೆ. ನನಗೆಲ್ಲ ಗೊತ್ತು ಬಿಡಿ. ನೋಡೋಣ ಇದೆಲ್ಲ ಎಷ್ಟು ದಿನ ಅಂತ. ಏನಾದರೂ ಹೇಳಿದ್ರಾ? ಏನಿಲ್ಲ, ನೀವು ಕೇಕ್ ತಿನ್ನೋದ್ರಲ್ಲಿ ಫೋಕಸ್ ಮಾಡಿ, ದಯವಿಟ್ಟು ಆಗಬೇಡಿ. ಹೌದು, ಒಂದು ಇಡೀ ಕೇಕ್ನ ನಾನೊಬ್ಬನೇ ಈ ಥರ ತಿಂದು ಭಾಳ ದಿವಸ ಆಗಿತ್ತು. ಥ್ಯಾಂಕ್ಸ್ ಭೂಮಿಕಾ ಫಾರ್ ಮೇಕಿಂಗ್ ದಿಸ್ ಡೇ ವಂಡರ್ಫುಲ್ ಆ್ಯಂಡ್ ಮೆಮೊರಬಲ್. ನೀವು ಇಷ್ಟಕ್ಕೆ ಹೆಂಗಂದ್ರೆ ಹಿಂಗೆ? ನಿಮ್ಮ ಖುಷಿನ, ನಿಮ್ಮ ಎಕ್ಸೈಟ್ಮೆಂಟ್ನ ಸ್ವಲ್ಪ ಬ್ಯಾಲೆನ್ಸ್ ಉಳಿಸ್ಕೊಳ್ಳಿ. ಸಂಜೆಗೆ ಬೇಕಾಗುತ್ತೆ. ಸಂಜೆ ಬೇಕಾಗುತ್ತಾ? ಏಕೆ? ನೋಡಿ, ನಿಮ್ಮ ಎಕ್ಸೈಟ್ಮೆಂಟಲ್ಲಿ ನಾನು ಎಕ್ಸೈಟ್ ಆಗಿ ಸೀಕ್ರೆಟ್ ರಿವೀಲ್ ಮಾಡಿಬಿಟ್ಟೆ. ಸಂಜೆ ನಿಮಗೋಸ್ಕರ ಸರ್ಪ್ರೈಸ್ ಬರ್ತ್ಡೇ ಪಾರ್ಟಿ ಅರೇಂಜ್ ಮಾಡಿದ್ದೀನಿ. ನನಗೆ ಅನುಮಾನ ಇತ್ತು, ಬ್ಯಾಕ್ ಹ್ಯಾಂಡಲ್ಲಿ ಏನೋ ಒಂದು ಪ್ಲ್ಯಾನ್ ನಡೀತಾ ಇದೆ ಅಂತ. ಎಲ್ಲರೂ ಸೇರಿಕೊಂಡು ನನ್ನನ್ನು ಫೂಲ್ ಮಾಡಿದ್ರಿ ಅಲ್ವಾ? ಫೂಲ್ ಅಂತಲ್ಲ, ಸರ್ಪ್ರೈಸ್ ಮಾಡೋಣ ಅಂತ ಅಷ್ಟೇ. ಎನಿವೇಸ್, ಒನ್ಸ್ ಅಗೇನ್ ಎಲ್ಲದಕ್ಕೂ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಹೋಗಬೇಡಿ. ಓಕೆ, ನನ್ನೊಂದು ರಿಕ್ವೆಸ್ಟ್. ಹೇಳಿ. ಸಂಜೆ ಪಾರ್ಟಿಗೆ ನಿಮ್ಮ ಹತ್ರ ಒಂದು ನೆಕ್ಲೆಸ್ ಇದೆಯಲ್ಲ, ಅದೇ ನಿಮ್ಮ ತಂದೆ ಕೊಟ್ಟಿದ್ದು, ಅದನ್ನು ಹಾಕೊಳ್ಳಿ. ನಿಮಗೆ ಚೆನ್ನಾಗಿ ಒಪ್ಪುತ್ತೆ, ಚೆನ್ನಾಗಿ ಕಾಣಿಸ್ತೀರ. ಹಾಗೆ ಅದೊಂದು ಬ್ಲೂ ಸ್ಯಾರಿ ಇದೆಯಲ್ಲ, ಅದನ್ನು ಉಟ್ಕೊಳ್ಳಿ. ನೆಕ್ಲೆಸ್ಗೂ ಆ ಸ್ಯಾರಿಗೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ತವ್ರ ಮನೆಯಿಂದ ತಂದಿರೋ
ಕೊಟ್ಟಿರೋ ಒಡವೆ ಅವ್ರ ಕಷ್ಟಕ್ಕೆ ಆಗ್ಲಿ. ಜೀವನ್ಗೆ ರಿಸೆಷನ್ ಕಾರಣದಿಂದ ಕೆಲಸ ಹೋಗಿದೆ, ಅದಕ್ಕೆ ಮದ್ವೆ ಸಮಯದಲ್ಲಿ ತವ್ರ ಮನೆಯಿಂದ ಕೊಟ್ಟಿರೋ ಒಡವೆಗಳನ್ನ ಅಡ ಇಡ್ಬೇಕು ಅಂತಿದ್ದೀನಿ. ಯಾವುದೇ ಕಾರಣಕ್ಕೂ ಈ ವಿಷಯನ ಗೌತಮ್ ಅವ್ರಿಗೆ ಹೇಳಕ್ ಹೋಗ್ಬೇಡಿ. ತಗೋ, ಇದ್ರಲ್ಲಿ 5 ಲಕ್ಷ ರೂಪಾಯಿ ಇದೆ. ಈ ಒಡವೆ ವಿಷಯನ ಏನ್ ಮಾಡ್ಲಿ? ಇದ್ಯಾಕೋ ದೊಡ್ಡ ತಲೆನೋವು ಆಗೋ ಥರ ಇದೆಯಲ್ಲ, ಹೇಗೆ ಮ್ಯಾನೇಜ್ ಮಾಡಲಿ ಇದನ್ನ? ಅಕ್ಕರೆ ಅಕ್ಕರೆ, ಅರೆ ಮಲ್ಲಿ, ಯಾವಾಗ ಬಂದೆ? ನಾನು ಈಗ ತಾನೇ ಬಂದೆ. ನೀವ್ಯಾಕೆ ಸಪ್ಪ ಕೂತಿದ್ದೀರಾ? ಸಪ್ಪಗಿದ್ದೀನಾ? ನಾನಾ? ಇಲ್ಲಲ್ಲ, ಸುಮ್ಮನೆ ಹಾಗೆ ಕೂತಿದ್ದೆ ಅಷ್ಟೇ. ಹೇಳಿ ಅಕ್ಕರೆ, ನೀವು ಬೆಳಗ್ಗೆ ಸಾನೇ ಖುಷಿಯಾಗಿದ್ರಿ, ಇವಾಗ ನಿಮ್ಮ ಮಕ್ಕದಾಗ ಖುಷಿ ಕಾಣಿಸ್ತಾ ಇಲ್ಲ, ಮಾಯ ಆಗ್ಬಿಟ್ಟೈತೆ. ಏನಾಯ್ತು? ಆರಾಮಾಗಿದ್ದೀರಾ? ಏನೂ ಆಗಿಲ್ಲ. ಅದು ಪಾರ್ಟಿ ಅರೇಂಜ್ಮೆಂಟ್ಸು ಅಂತ ಅಲ್ಲಿ ಇಲ್ಲಿ ತಿರುಗ್ತಿದ್ನ, ಕೂತೇ ಇರಲಿಲ್ಲ ನಾನು, ಅದಕ್ಕೆ ಸುಮ್ಮನೆ ಕೂತೆ ಅಷ್ಟೇ. ನಿಜನಾ? ಹಾ, ಇಲ್ಲಿ ನೋಡು, ನನ್ನ ಬಗ್ಗೆ ನೀನು ಜಾಸ್ತಿ ತಲೆ ಕೆಡಿಸ್ಕೋಬೇಡ, ಚಿಂತೆ ಮಾಡಬೇಡ. ನೀವು ಯೋನೇ ಹೇಳಿ ಅಕ್ಕರೆ, ನಿಮ್ಮಿಬ್ರನ್ನ ನೋಡಿದ್ರೆ ನನಗೆ ಸಾನೇ ಖುಷಿ ಆಗ್ತೈತೆ. ಒಂದೊಂದು ಸರ್ತಿ ನೀವಿಬ್ರು ನನಗೆ ಈ ಶಿವ ಪಾರ್ವತಿ, ರಾಮ ಸೀತೆ, ಕೃಷ್ಣ ರುಕ್ಮಿಣಿ ಥರ ಕಾಣಿಸ್ಬಿಡ್ತೀರ. ಅಮ್ಮ, ಅಷ್ಟು ದೊಡ್ಡ ಮಾತಾಡ್ಬೇಡ, ಅವರೆಲ್ಲ ದೇವರು, ನಾವು ಸಾಧಾರಣ ಮನುಷ್ಯರಷ್ಟೇ. ಎಲ್ಲಿಂದ ಎಲ್ಲೂ ಹೋಲಿಸ್ತಿದೀಯ ಮಲ್ಲಿ? ಅಯ್ಯೋ, ಹೋಲಿಕೆ ಮಾಡಿದ್ರಾಗ ಏನು ತಪ್ಪೈತೆ ಅಕ್ಕರೆ? ನಿಮ್ಮ ಜೋಡಿ ಯಾವ ಜೋಡಿಗೂ ಕಮ್ಮಿ ಇಲ್ಲ, ಅಷ್ಟು ಒಳ್ಳೆ ಜೋಡಿ ನಿಮ್ಮದು. ಭಾವನವ್ರಿಗೆ ನೀವು, ನಿಮ್ಗೆ ಅವರು, ನೀವಿಬ್ರು ಒಬ್ರಿಗೊಬ್ರು ಸಿಗಕ್ಕೆ ಸಾನೇ ಪುಣ್ಯ ಮಾಡಿದ್ರಿ. ಅವ್ರು ಪುಣ್ಯ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ಮಲ್ಲಿ, ಆದರೆ ಅವ್ರನ್ನ ಪಡೆಯೋದಕ್ಕೆ ನಾನಂತೂ ತುಂಬಾ ಪುಣ್ಯ ಮಾಡಿದ್ದೀನಿ. ನಿಮ್ಮ ಭಾವ ಎಲ್ಲರ ಥರ ಅಲ್ಲ, ಅವ್ರು ಬೇರೆನೆ. ಅವ್ರ ಬಗ್ಗೆ ಮಾತಲ್ಲಿ ಹೇಳೋದಕ್ಕಾಗೋದಿಲ್ಲ. ಅವ್ರು ನನ್ನ ಮೇಲೆ ಇಟ್ಟಿರೋ ಪ್ರೀತಿನ, ನಂಬಿಕೆನ ಕೊನೆಯವರು ಉಳಿಸ್ಕೊಂಡು ಹೋದ್ರೆ ನನಗಷ್ಟೇ ಸಾಕು. ಅವ್ರ ದೃಷ್ಟಿಯಲ್ಲಿ ಸಣ್ಣವಳಾಗೋದಕ್ಕೆ ನಾನು ಯಾವತ್ತೂ ಇಷ್ಟಪಡಲ್ಲ. ಅಕ್ಕರೆ, ಸಾರಿ, ಅವ್ರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಸ್ವಲ್ಪ ಎಮೋಷನಲ್ ಆಗ್ಬಿಡ್ತೀನಿ. ಯಾ ಥ್ಯಾಂಕ್ಸ್ ವಿಕ್ರಮ್, ಥ್ಯಾಂಕ್ಸ್ ಫಾರ್ ಯುವರ್ ವಿಶಸ್. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬಿಡು. ಥ್ಯಾಂಕ್ ಯು. ಯಾ Big bro, many more happy returns of the day. ಥ್ಯಾಂಕ್ ಯು ಸೋ ಮಚ್. ಹುಟ್ಟುಹಬ್ಬದ ಶುಭಾಶಯಗಳು ಬಾವಾ. ಥ್ಯಾಂಕ್ ಯು ಮಲ್ಲಿ. ಅರೆ ಇದೇನು? ಬಾವಾ, ನಿಮಗೆ ಹೆಸರುಬೇಳೆ ಪಾಯಸ ಅಂದರೆ ತುಂಬ ಇಷ್ಟ ಅಲ್ವಾ? ಅದಕ್ಕೆ ಮಾಡ್ಕ ತಕೊಂಬಂದಿದ್ದೀನಿ, ತಕೊಳ್ಳಿ. ಗಾಡ್, ಥ್ಯಾಂಕ್ ಯು ಸೋ ಮಚ್. ನನಗೋಸ್ಕರ ಇದನ್ನ ಮಾಡ್ಕೊಂಬಂದಿದ್ದಕ್ಕೆ. ಅದ್ರಲ್ಲಿ ಏನಿದೆ ಬ್ರೋ, ನೀನ್ ಖುಷಿ ಆಗಿದ್ರೆ ನಮಗೂ ಖುಷಿ ಅಲ್ವಾ? ಟೇಸ್ಟ್ ಮಾಡು. ವಾವ್, ಸಕ್ಕತ್ತಾಗಿದೆ. ನಾನು ಇಷ್ಟು ದಿವಸ ತಿಂದಿರೋ ಹೆಸರುಬೇಳೆ ಪಾಯಸದಲ್ಲಿ ದಿಸ್ ಇಸ್ ದ ಬೆಸ್ಟ್. ಭಾಳ ಚೆನ್ನಾಗಿದೆ. ಏನಿದು, ಏನು ಗ್ಯಾದರಿಂಗ್ ಇಲ್ಲಿ? ಬನ್ನಿ ಬೇಕಾ, ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ ನೋಡಿ. ಮಲ್ಲಿ ನನಗೋಸ್ಕರ ಸ್ಪೆಷಲ್ ಆಗಿ ಹೆಸರುಬೇಳೆ ಪಾಯಸ ಮಾಡ್ಕೊಂಡು ತಂದಿದ್ದಾರೆ. ತುಂಬ ಚೆನ್ನಾಗಿದೆ, ಬನ್ನಿ. ಓಕೆ. ವಾವ್, ರಿಯಲಿ ಇಟ್ಸ್ ಗ್ರೇಟ್. ಪರವಾಗಿಲ್ಲ. ಗಂಡ ತಿನ್ನೋದನ್ನ ಹೆಂಡತಿ ತಿನ್ನೋದ್ರಲ್ಲಿ ಒಂಥರ ಖುಷಿ ಇದೆ.